ನಿಜವಾಗ್ಲೂ ಇಷ್ಟ ಥರ ಹೂವು ಐತೆ ಅಂತ ನಮ್ಗೆ ಜೀವನದಲ್ಲಿ ಗೊತ್ತೇ ಇರಲಿಲ್ಲ. ನಾವು ರೋಡ್ ಸೈಡ್ ಇರೋ ಹೂವು ನೋಡ್ತಿದ್ದೋ, ಮಲ್ಲಿಗೆ ಹೂವು, ಜಾಜಿ, ಸಂಪಿಗೆ ಇಷ್ಟೇ ನೋಡಿದ್ದೋ. ಹೂವಿನಲ್ಲಿ ಇಷ್ಟು ವೆರೈಟಿ ಐತೆ ಅಂತ ನಾವು ನೋಡೋಕ್ಕೂ ಆಗ್ತಿರ್ಲಿಲ್ಲ, ನಮಗೆ ತಿಳಿದೂ ಇರಲಿಲ್ಲ. ಒಂದು ನೋಡಿ ಒಂದು ಬಿಡೋ ಥರ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಾಡಿದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್. ಇದು ನಾಲ್ಕನೇ ಸ್ವಾತಂತ್ರ್ಯ ಇದರಲ್ಲಿ ಬಂದಿರೋದು ಈ ಟೈಮಲ್ಲಿ. ಈ ಸತಿ ಡಿಫ್ರೆಂಟ್ ಆಗಿದೆ. ಒಂದೊಂದು ಸತಿನೂ ಒಂದೊಂದು ಥರ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರೋದು. ಈ ಸತಿ ಗಂಗಾರಸರು ಅವ್ರದ್ದು ಕಾನ್ಸೆಪ್ಟಲ್ಲಿ ಅವ್ರದ್ದು ದೇವಸ್ಥಾನ ಮತ್ತು ಬಸದಿ ಇದೆಲ್ಲ ಮಾಡಿರೋದು ತುಂಬ ಚೆನ್ನಾಗಿದೆ. ತುಂಬ ಕಾಲೆಲ್ಲ ವಿಶೇಷವಾದ ಹೂಗಳಿಂದ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ఈ సతి. మేము హైదరాబాద్ నుంచి వచ్చాము. మేము లాల్బాగ్ చూడాలని చాలా ఇంట్రెస్ట్గా ఉండే, చాలా బాగుంది అసలు. ఎందుకంటే అసలు ఏం చూడలేకపోయినాము, మేము 10% కూడా చూడలేకపోయినాము. చాలా అంటే చాలా బాగుంది. Very beautiful. I came from Jamshedpur, Jharkhand, but seriously I am actually flower lovers because very 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 beautiful, excellent decoration. ತುಂಬ ಚೆನ್ನಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೆನ್ನಾಗಿದೆ. ಎಲ್ಲ ಈ ಥರನೇ ಒಂದೊಂದು ಸರಿನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಪ್ಪ ಸದ್ಯ ಎಲ್ಲ ಫುಲ್ ತುಂಬ ಕಂಡೀಷನ್ ಆಗಿದೆ. ಕೀಳಕ್ಕೆ ಟ್ರೈ ಮಾಡಲ್ಲ, ನಾವು ಕೀಳಕ್ಕೆ ಟ್ರೈ ಮಾಡಲ್ಲ, ಚೆನ್ನಾಗಿರ್ಬೇಕಲ್ವಾ? ಹೌದು, ಎಲ್ಲ ಚೆನ್ನಾಗಿಲ್ಲ. ಆ ಥರದ್ದು ನಾವು ಕೊಂಡ್ಕೋಬೋದಲ್ವಾ? ಇಲ್ಲಿರೋದು 4 ಜನ ನೋಡ್ಲಿ ಅಂತ ತಾನೇ ಆಸೆ ಇದೆ, ಕೊಂಡ್ಕೋಬೋದಲ್ವಾ? ಹಾಳು ಮಾಡಬಾರ್ದು, ಅಷ್ಟೇ ಕೊಂಡ್ಕೊಂಡು ತಗೊಂಡು ಹೋಗ್ಬೋದು ಅಷ್ಟೇ. ಆ ಥರ ಇದೆ. ಚೆನ್ನಾಗಿದೆ, ಎಲ್ಲ ಎಂಜಾಯ್ ಮಾಡಿದೆ, ಎಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಅರಮನೆಲ್ಲ ಹೂವು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ನೋಡ್ಬೋದು ಆರಾಮಾಗಿ. ಬೆಂಗಳೂರಿದೆ. ಏನಪ್ಪ ಭಾಳ ಚೆನ್ನಾಗಿ ಮಾಡಿದ್ದಾರೆ. ವರ್ಷ ಬರ್ತೀವಿ ನಾವು, ವರ್ಷ ಕರ್ಕೊಂಬರ್ತಾ ಇರ್ತೀವಿ. ನನಗೆ ಕ್ಲಾಸಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಮಿಸ್ ಮಾಡದೆ ಪ್ರತಿ ವರ್ಷ ಬರ್ತೀವಿ ನಾವು. ಕಷ್ಟ ಆದರೂ ಕರ್ಕೊಂಬಂದು ತೋರಿಸ್ಕೊಂಡು ಹೋಗ್ತೀವಿ ನಾವು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. बहुत अच्छा था, बहुत अच्छा लगी सो आपका. ನಾವು ರೋಡ್ ಸೈಡ್ ಇರೋ ಹೂವು ನೋಡ್ತಿದ್ದೋ, ಮಲ್ಲಿಗೆ ಹೂವು, ಜಾಜಿ, ಸಂಪಿಗೆ ಇಷ್ಟೇ ನೋಡಿದ್ದೋ. ಹೂವಿನಲ್ಲಿ ಇಷ್ಟು ವೆರೈಟಿ ಐತೆ ಅಂತ ನಾವು ನೋಡೋಕ್ಕೂ ಆಗ್ತಿರ್ಲಿಲ್ಲ, ನಮಗೆ ತಿಳಿದೂ ಇರಲಿಲ್ಲ. ಈ ಶೋ ಮಾಡಿರೋದ್ರಿಂದ ಇಷ್ಟು ಹೂವನ್ನು ನೋಡೋದು ನಮ್ಗೆ ಪುಣ್ಯ ಸಿಕ್ತು. ಮಾಡಿರೋರ್ಗೂ ನೀವು ಇಲ್ಲಿ ನಿಂತ್ಕೊಂಡು ಎಲ್ಲ ವಿಧವಾಗಿ ಹೇಳ್ತಾ ಇದ್ದೀರಲ್ಲ, ತುಂಬ ಥ್ಯಾಂಕ್ಸು. ಇದು ಮಾಡಿದ ತುಂಬ ಪ್ರಯೋಜನ ಬಂತು. ನಿಜವಾಗ್ಲೂ ಇಷ್ಟು ಥರ ಹೂವು ಐತೆ ಅಂತ ನಮ್ಗೆ ಜೀವನದಲ್ಲಿ ಗೊತ್ತೇ ಇರಲಿಲ್ಲ. ಫಾರಿನಲ್ಲಿ ಅಲ್ಲಿ ಇಲ್ಲಿ ಹೋಗಿ ನೋಡೋಕ್ಕಂತೂ ನಮ್ಗೆ ಆಗ್ತಿರ್ಲಿಲ್ಲ, ನಾವು ಬಡವರು. ಆದರೆ ಇಷ್ಟೊಂದು ಥರ ಎಲ್ಲ ಹೂವನ್ನು ನೋಡೋಕ್ಕೆ ನೀವು ತೋರಿಸ್ಕೊಟ್ರಿ. ಈ ಥರ ಎಲ್ಲ ಹಾಕಿ ಎಲ್ಲ ಮಕ್ಳಿಗೂ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಅದರಿಂದ ನಿಜವಾಗ್ಲೂ ಹೇಳಬೇಕು ಅಂದರೆ ಧನ್ಯವಾದ ಅರ್ಪಿಸ್ಬೇಕು ನಿಮಗೆ. I have seen yesterday an Instagram reel like the flower show is ongoing, so I thought I will explore with my kids and they enjoyed. Actually the climate was little hot, so that is the only thing we are feeling kind of negative. Otherwise it's very like he have taken his notes also, so we enjoyed a lot. Yeah, I'm from Kerala, I'm working here. हिंदी में बोलिए या इंग्लिश में? इंग्लिश में. English, yeah, how was the flower? It was very nice, beautiful, lovely. We enjoyed. Yeah. You're from? I'm from Whitefield. Yes. Karnataka. Okay, thank you. ಏನು ಹೇಳಬೇಕು? ಏನಿತ್ತು ವಿಶೇಷ? ಫ್ಲವರ್ ಶೋ ತುಂಬ ಚೆನ್ನಾಗಿತ್ತು. ರಾಜಂದು ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ನಾವು ಪ್ರತಿ ವರ್ಷ ಬರ್ತೇವೆ ಇಲ್ಲಿ ಫ್ಲವರ್ ಶೋ ಆದಾಗ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಪ್ರತಿ ವರ್ಷ ಬಂದು, ಇವತ್ತು ಕ್ಲಬ್ ಇದಲ್ಲ, ನಾವು ಎನ್ ಎಲ್ ಫ್ರೆಂಡ್ಸು ಅಂತೂ ಈ ಸಲ ರಾಜರದು ಮನೆತನದ್ದು ಅದು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನೋಡಿ. ಅದೇ ಹಾಂ, ತಗೊಂಡ್ಬೋದು. ನಮ್ಮದು ಅಪಾರ್ಟ್ಮೆಂಟ್ ತಗೊಂಡೋಗೋಕ್ಕಾಗಲ್ಲ, ಹಾಗೆ ಜಾಗ ಇಲ್ಲ.
ತುಂಬ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿದೆ ಫ್ಲವರ್ಸ್. ನಮಗೆ ತುಂಬ ಎಂಜಾಯ್ ಮಾಡಿದ್ದೀವಿ. ಪ್ರತಿ ವರ್ಷ ಬರ್ತೀವಿ ನಾವಿಲ್ಲಿ. ಪ್ರತಿ ವರ್ಷ ಬಂದರೂ ಗಿಡ ಪಾಟ್ಗಳೆಲ್ಲ ಎತ್ಕೊಂಡು ಹೋಗ್ತೀವಿ ನಾವು ಬಂದ್ಬಿಟ್ಟು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಮ್ಮ ಹಳ್ಳಿಯ ಬೇರೆ ಇಲ್ಲೇ ಕೆಲಸ ಮಾಡೋದು, ಅವ್ರ ಕಡೆಯಿಂದ ಪಾಸ್ ಸಿಕ್ಕಿತ್ತು, ಅದಕ್ಕೋಸ್ಕರ ನಾವು ಖುಷಿಯಿಂದ ಬಂದು ನೋಡಿದ್ವಿ. ಒಂದು ನೋಡಿ ಒಂದು ಬಿಡೋ ಥರ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಾಡಿದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್. ಕಷ್ಟಪಟ್ಟು ಇದಕ್ಕೆ ಅಂತ ಬೆಳೆಸಿ ಮಾಡಿದಾರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾವು ನೋಡಿ ಖುಷಿ ಪಡೋದಕ್ಕಿಂತ ಅವ್ರು ಮಾಡಿರೋರಿಗೆ ನಾವು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬ ಥ್ಯಾಂಕ್ಸ್ ಸರ್. हम लोग में असम का हूँ, हम लोग बेंगलोर में रहता है और हम लोग आज वो फ्लावर्स फेस्टिवल देखने के लिए आया है और यहाँ आके हम लोग बहुत खुश है कि अलग अलग फ्लावर्स देखने को मिला और कितना अच्छा से डेकोरेट किया. ಥ್ಯಾಂಕ್ ಯು. ಚೆನ್ನಾಗಿ ಅನ್ನಿಸ್ತು. ಎಲ್ಲ ತುಂಬ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ, ನೋಡೋಕೆ ಖುಷಿ ಅನಿಸ್ತು. ಎಲ್ಲ ನಮ್ಮ ಇಂಡಿಯನ್ ಕಲ್ಚರ್ನೆಲ್ಲ ಪ್ರೆಸೆಂಟ್ ಮಾಡಿದ್ದಾರೆ, ತುಂಬ ಖುಷಿ ಅನಿಸ್ತು ನೋಡಿ ಎಲ್ಲ ಪ್ರತಿಯೊಂದು. ಅಂದರೆ ಗಂಗರಾಜರ ಅವರ ಆಡಳಿತದ ಬಗ್ಗೆ ಎಲ್ಲ ವರ್ಣನೆಗಳು, ಕೆತ್ತನೆಗಳು ಮತ್ತು ಅವರದೇ ಆದಂಥ ಶಿಲ್ಪಿಗಳನ್ನ ಹೂ ಮುಖಾಂತರ ಜನರಿಗೆ ತೋರಿಸಿರೋದ್ರಿಂದ ಜನಗಳ ಮನಸ್ಸಲ್ಲಿ ತುಂಬ ಆಕರ್ಷಣೆ ಆಗಿದೆ ಲಾಲ್ಬಾಗು. ಇದೇ ಥರ ಮುಂದೆ ಕೆಲವೊಂದು ರಾಜರುಗಳ ಅವ್ರದ್ದೇ ಆದಂಥ ಆಳ್ವಿಕೆ, ಅವ್ರ ದರ್ಬಾರುಗಳನ್ನ ಮುಂದೆ ಮುಂದೆ ಮಾಡಿರೋ ಜನಗಳಿಗೆ ಗೊತ್ತಿಲ್ಲದೆ ಇರೋದನ್ನ ಅವರು ತಿಳ್ಕೊಬೋದು. ಮತ್ತು ಇವಾಗ ಹಿಂದಿ ಹಿರಿಯರಾದ ಇವರು ರಾಜರು ಆಳಿದ್ದಾರೆ ಅಂತ ಗೊತ್ತಿರುತ್ತೆ, ಮುಂಬರುವ ಮಕ್ಕಳಿಗೆ ಅವರಿಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಥರ ಮಾಡಿರೋದ್ರಿಂದ ಇನ್ನು ಮುಂದೆ ಬರೋಂಥ ಮಕ್ಕಳುಗಳಿಗೆ, ಜನಗಳಿಗೆ, ನೋಡೋರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ.